ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಕೆರೆಯಲ್ಲಿ ತೆಪ್ಪ ಮುಗುಚಿ ಹೋಗಿದ್ದ ಇಬ್ಬರು ಯುವಕರು ನೀರು ಪಾಲಾದ ಘಟನೆ ವಿಜಯಪುರ ಜಿಲ್ಲೆಯ ಕುಮಟಗಿ ಗ್ರಾಮದಲ್ಲಿ ಬುಧವಾರ ಮಧ್ಯಾಹ್ನ ನಡೆದಿದೆ. 19 ವರ್ಷದ ಕೈಪ್ ಜಮಾದಾರ್, 25 ವರ್ಷದ ಸೋಹೇಲ್ ಹತ್ರಿಕಿಹಾಳ್ ಮೃತಪಟ್ಟ ಯುವಕರಾಗಿದ್ದು, ಬೇಸಿಗೆ ಹಿನ್ನೆಲೆಯಲ್ಲಿ 6 ಜನ ಯುವಕರು ಕುಮಟಗಿ ಕೆರೆಯಲ್ಲಿ ತೆಪ್ಪದ ಸಹಾಯದಿಂದ ಈಜಲು ಹೋಗಿದ್ದರು. ತೆಪ್ಪ ಮುಗುಚಿದಾಗ ಈಜು ಬಾರದೆ ಇಬ್ಬರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಉಳಿದ 4 ಜನ ಯುವಕರು ಈಜಿ ದಡ ಸೇರಿದ್ದಾರೆ. ಇಬ್ಬರ ಪೈಕಿ ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೋರ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ಡಿವೈಎಸ್ಪಿ ಟಿಎಸ್ ಸುಲ್ಪಿ, ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ್, ಸಿಪಿಐ ಆರ್ಎಸ್ ಜಾನರ್, ರೂರಲ್ ಪೊಲೀಸ್ ಸ್ಟೇಷನ್ ಪಿಎಸ್ಐ ಉಪ್ಪಾರ್, ಪರಶುರಾಮ್ ಬಾಗೂರ್, ಕ್ರೈಮ್ ಬ್ರಾಂಚ್ ರೂರಲ್ ಪೊಲೀಸ್ ಸ್ಟೇಷನ್ ಹಾಗೂ ತಂಡದವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿ ಗುರುವಾರ ಬೆಳಗ್ಗೆ ಶವ ಹೊರತೆಗೆದಿದ್ದಾರೆ. ಶಾಸಕ ವಿಠಲ್ ಕಟಕ್ದೋಣ್ ಭೇಟಿ ನೀಡಿ ಘಟನೆಗೆ ವಿಷಾದ ವ್ಯಕ್ತಪಡಿಸಿದರು. ಕೂಡಲೇ ಐತಿಹಾಸಿಕ ಕೆರೆ ಬಳಿ ಕಾವಲುಗಾರರನ್ನ ನೇಮಿಸಿ ಕೆರೆ ಸುತ್ತ ಬೇಲಿ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. 4 ಮಂದಿ ಬಂದಾರೆ ಸರ್. ಅವರು 3 ಮಂದಿ ಆರಾಮದಾರ ಸರ್. ಒಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ ಸರ್, ಅವರು ಆರಾಮಾಗ್ಯಾರ. ನಿನ್ನೆ ಒಬ್ಬರು ಡೆತ್ ನಿನ್ನೆ ಆಗಿತ್ತು ಸರ್. ಅವನು 22 19 ವರ್ಷ ಸರ್. ಅವನು ಜಮಖಂಡಿ ಸರ್. ಜಮಖಂಡಿ ಅಂದರೆ ಅವರ ತಂಗಿ ಮಗ ಸರ್. ಅವರು ಯಾಕೆ ಬಂದಾರೆ ಅವರು? ಇಲ್ಲಿ ಏನು ಇಲ್ಲಿ ಬಂದು ಒಂದು ಇದು ಐತೆ ಸರ್, ಬುಟ್ಟಿ ಐತೆ ಮೀನ ಇಡೋದು, ಅದನ್ನು ತೊಗೊಂಡು ಒಳಗೆ ಹೋಗ್ಯಾರ ಸರ್. ಬುಟ್ಟಿ ಪಂಟೆಗೆ ಟೋಟಲ್ 6 ಮಂದಿ ಸರ್. ಟೋಟಲ್ 6 ಮಂದಿ ಬಂದಾರೆ. ಒಟ್ಟು 8 ಮಂದಿ ಬಂದಾರ ಸರ್. ಇಬ್ಬರು ಹೊರಗೆ ಅದಾರ ಸರ್, 6 ಮಂದಿ ಒಳಗೆ ಹೋಗ್ಯಾರ ಸರ್. ಅಂದ್ರೆ ಅಲ್ಲೇ ದಂಡಿಗೆ ಒಟ್ಟರು ಇಲ್ಲಿ ಸೈಡ್ ಸರ್. ಒಂದು ಇಬ್ಬರು ವಿಡಿಯೋ ಮಾಡೋ ಎಂಟು ಮಂದಿ ಬಂದಿದ್ದಾರೆ. ಅವರು ಗೆಳೆಯರು ಕೂಡ್ಕೊಂಡು ಏನೋ ಒಂದು ಸ್ವಲ್ಪ ವಿಚಾರ ಮಾಡ್ಯಾರ. ಅವರು ನೋಡಿ ಬರೋ ನಡಿಯಲ್ಲೈತಿ ಯಾರು ಹೋಗೋದ್ರ ಒಬ್ರು ನೋಡಿರ್ಬೋದು. 8 ಮಂದಿ ಬಂದಾರ. 8 ಮಂದಿ ಒಳಗೆ ಇಬ್ಬರಂತೂ ಅವರು ವಿಡಿಯೋ ಮಾಡು, ಫೋಟೋ ತೆಗಿ ಅದು ಮಾಡಾಕತ್ತಾರ. 6 ಮಂದಿ ಒಳಗಡೆ ಹೋಗಿದ್ದಾರೆ. 6 ಮಂದಿ ಒಳಗಡೆ ಹೋದ್ರ ಅದ್ರೊಳಗೆ ಕೆಲವೊಬ್ರು ಈಸ್ ಬರ್ತಿತ್ತಿಲ್ಲ. ಅವರು ಆ ಕಡೆ ಈ ಕಡೆ ಸಿಕ್ಕಂತ ದೋಣಿ ಒಳಗಿಂದು ದೋಣಿ ಜಾರಿ ಹೇರಾಫೇರಿ ಆಗಿ ಒಟ್ಟು ಬಿದ್ದಾರ. ಇಬ್ಬರು ಕಡೆಯಾಗ ಬಂದಾರ. ಇಬ್ಬರು ಮಾತ್ರ ಎಕ್ಸ್ಪೈರ್ ಆಗ್ಯಾರ. ಆ ಎಕ್ಸ್ಪೈರ್ ಆದವ್ರಿಗೆ ಒಬ್ಬರು ಜಮಖಂಡಿಯಿಂದ ಬಂದು ಅವರು ಇಲ್ಲಿ ಅತ್ತಿ ಮನೆಗೆ ಬಂದು ಇಲ್ಲಿ ಬಂದಾರ. ಅವ್ರು ಟೈಮ್ ಕೊಟ್ಟು ಅವ್ರ ದುರ್ದೈವ ಅವರು ಎಕ್ಸ್ಪೈರ್ ಆಗ್ಯಾರ. ಮತ್ತು ಅವರ ಸಂಬಂಧಿಕರೇ ಇವರು, ಈ ಸೋಯಬ್ ಸೈತಾಕ ಒಂದು ಸಂಬಂಧಿಕ. ಇಬ್ರು ಕೂಡಿ ಇಲ್ಲಿ ಆಟ ಆಡೋದು ಅಥವಾ ಏನಾರೇ ನೀರಿನ ಬಗ್ಗೆ ನೋಡೋದು ಈ ವಿಚಾರಣೆಗೆ ಬಂದಾರ. ಅವ್ರಿಗೆ ಏನು ಗೊತ್ತಿರ್ತೈತಿ ಯಾರಿಗೆ ಏನಾಗ್ತೈತಿ ಯಾವ ಸಮಯದಲ್ಲಿ ಅಂತೇಳಿ ಅದು ಗೊತ್ತಿರೋದಿಲ್ಲ. ಅದಕ್ಕೆ ಅಕಸ್ಮಾತ್ ಈ ದುರ್ಘಟನೆ ನಡಿಬಾರ್ದು ಖರೆ ಅಂದ್ರೆ. ಮತ್ತು ಸರ್ಕಾರವು ಸಹಿತ ಮುನ್ನೆಚ್ಚರಿಕೆ ತಗೊಂಡು ಇದರ ಬಗ್ಗೆ ವಿಶೇಷ ತಂತಿ ಬೇಲಿ ಹಾಕಬೇಕು ಒಂದು. ಮತ್ತು ಪ್ರವಾಸಿ ತಾಣ ಆಗಿ ಮಾರ್ಪಾಡಿದ್ರಿಂದ ಒಬ್ಬ ವ್ಯಕ್ತಿ ಸತತ ಇಲ್ಲಿ ಇರಬೇಕು ಗಾರ್ಡ್ ಅಂತೇಳಿ ಆ ವ್ಯವಸ್ಥೆನ ನಾವು ಮಾಡ್ಲಾಗ್ತೀವಿ. ನಿನ್ನೆ ಆಗಿದ ಘಟನೆಗೆ ಸಹ ಇಲ್ಲಿ ಸುತ್ತ ಕೆರೆಗೆ ಒಂದು ಬೇಲಿ ಆದ್ರ ಒಂದು ಸೂಕ್ತ ಅಂತೇಳಿ ಜನರು ಹೇಳ್ತಾರೆ ಸರ್. ತಾವೇನು? ಈಗಾಗಲೇ ಐತಿಹಾಸಿಕ ಕೆರೆ ಐತಿದು. ಇದನ್ನ ವೀಕ್ಷಣೆ ಮಾಡ್ಲಾಕ ಸಾಕಷ್ಟು ಜನರು ಬರ್ತಾರೆ. ಮತ್ತು ಜೊತೆಗೆ ಇಲ್ಲಿ ಒಂದು IB ಸಹಿತ ನಿರ್ಮಾಣ ಮಾಡೀವಿ. ಮತ್ತು ಈ ಭಾಗದ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಸಹಿತ ಇದ್ರ ಬಗ್ಗೆ ಕೇರ್ ತಗೊಂಡು ಎಲ್ಲವನ್ನ ಕಟ್ಟಿ ಇಲ್ಲಿ ಏನೋ ಇವರು ಸ್ನಾನಗೃಹ ಇತ್ತು ಇಲ್ಲಿ ಮುಂಚೆ. ಅಲ್ಲಿ ಆದಿಲ್ ಶಾಹಿ ಎಲ್ಲರೂ ಇಲ್ಲಿ ಬಂದು ಹೋಗ್ಯಾರ ಸ್ನಾನಗೃಹಕ್ಕೆ. ಅದಕ್ಕಿಂತ ಉತ್ತಮವಾದಂಥ ಒಂದು ಇಲ್ಲಿ ಸ್ನಾನಗೃಹ ಮತ್ತು ನೋಡುವಂಥ ಸ್ಪಾಟ್ ಅದ. ಅದಕ್ಕೆ ಶೀಘ್ರ ರೀತಿಯಿಂದ ಇಲ್ಲಿ ಒಬ್ಬರು ಕಾವಲುಗಾರರು ಅಂತ ಹೇಳಿ ಒಬ್ಬರಿಗೆ ನೇಮಿಸಬೇಕು. ತಕ್ಷಣ ಅದನ್ನ ವ್ಯವಸ್ಥೆ ಮಾಡ್ತೀವಿ. ಸರಿ. ಅದಕ್ಕೆ ತಾಲೂಕಿನ ಕುಮಟಗಿ ಗ್ರಾಮದ ಐತಿಹಾಸಿಕ ಕೆರೆಯಲ್ಲಿ ನಿನ್ನೆ ನಡೆದಂಥ ದುರ್ಘಟನೆಯಲ್ಲಿ ಒಟ್ಟು ಮೋಜಿಗಾಗಿ ಈ ಕೆರೆಯಲ್ಲಿ 8 ಜನ ಯುವಕರು ಒಂದು ಈಜೋದಕ್ಕೆ ಬಂದಿದ್ದಾರೆ. ಅದರಲ್ಲಿ 6 ಜನರು ನೀರಲ್ಲಿ ಇಳಿದಿದ್ದಾರೆ. 2 ಜನರು ದಡದಲ್ಲಿ ಕೂತು 6 ಜನರಲ್ಲಿ 4 ಜನ
ಅದು ಬುಟ್ಟಿ ಮೀನುಗಾರರ ಬುಟ್ಟಿ ಪಲ್ಟಿ ಆದ್ರೂ 4 ಜನ ಈಜಿ ದಡಕ್ಕೆ ಬಂದಿದ್ದಾರೆ. ಇಬ್ಬರು ಮಾತ್ರ ಮೃತಪಟ್ಟಿದ್ದಾರೆ. ಒಬ್ಬರು ಕೈಪ್ ಜಮಾದಾರ್ ಅಂತ ಹೇಳಿ ಜಮಖಂಡಿ ಮೂಲದವರು, 19 ವರ್ಷದವರು. ಅವರು ಮದುವೆ ಆಗಿಲ್ಲ. ಅವರು ತಂದೆ ತಾಯಿಗಳ ಒಂದು ಇದರಲ್ಲಿ ಬೆಳೀತಾ ಇದ್ದಾರೆ. ಅವರು ಸಹಿತ ಒಂದು ಗ್ಯಾರೇಜ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಸ್ಥಳೀಯ ಯೋಗಾಪುರ ಕಾಲನಿಯ ಇನ್ನೊಬ್ಬರು ಸೋಹೆಲ್ ಹತ್ತಿರಕ್ಕೆ ಅವರು ವಯಸ್ಸು 25, ಅವರು ಸಹಿತ ನಿನ್ನೆಯಿಂದ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಾಚರಣೆಯಲ್ಲಿ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಕಾರ್ಯಾಚರಣೆ ಮಾಡಿದ್ರು, ಅವರು ಮೃತದೇಹ ಸಿಕ್ಕಿದ್ದಿಲ್ಲ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ನಾವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಮೇಲೆ ಈಗ ತಾನೇ ಒಂದು ಅರ್ಧ ಗಂಟೆ ಹಿಂದೆ ಅವರ ಬಾಡಿಯನ್ನು ಹೊರ ತೆಗೆದಿದ್ವಿ. ಅಲ್ಲದೆ ಅವರು ಸಹಿತ ಸುಮಾರು 25 ವಯಸ್ಸಿನವರು. ಅವರಿಗೆ ಮದುವೆ ಆಗಿದೆ, 2 ವರ್ಷದ ಮಗು ಇದೆ. ಅವರು ಡ್ರೈವರ್ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ನಾವು ಲೇಬರ್ ಡಿಪಾರ್ಟ್ಮೆಂಟಿಂದ ಅವ್ರ ಕಾರ್ಡ್ ಇದ್ದರೆ ಕಾರ್ಡ್ ತರಿಸ್ಕೊಂಡು ಅವರಿಗೆ ಅವರ ಕುಟುಂಬಕ್ಕೆ ಬೇಕಾದಂಥ ಪರಿಹಾರವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ತಾನೇ ನಾಗಠಾಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಠಲ್ ಕಟಕದೊಂಡು ಸಾಹೇಬರು ಸಹಿತ ಇಲ್ಲಿ ಭೇಟಿ ಕೊಟ್ಟು ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅಥವಾ ಇನ್ನಿತರ ಮೂಲಗಳಿಂದ ಪರಿಹಾರವನ್ನು ಕೊಡಿಸುವುದಾಗಿ ಹೇಳಿದ್ದಾರೆ. ಅದಲ್ಲದೆ ನಿನ್ನೆಯಿಂದ ನಮ್ಮ ಜೊತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಹಿರಿಯರು ಸೇರಿ ಸಾಕಷ್ಟು ಸಹಾಯ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ದಾರೆ. ಈಗ ಮೃತದೇಹ ಅಂತೂ ಸಿಕ್ಕಿದೆ. ಮೃತದೇಹವನ್ನು ಈಗ ಒಂದು ಮರಣೋತ್ತರ ಶವ ಪರೀಕ್ಷೆಗಾಗಿ ನಾವು ಆಸ್ಪತ್ರೆಗೆ ರವಾನಿಸ್ತಾ ಇದ್ದೀವಿ. ನಮ್ಮ ಜೊತೆ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, ಅವರ ಕುಟುಂಬದವರಿಗೆ, ಮೃತರ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ. ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ನಾವು ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ಸರ್, ಈ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಸರ್? ಈ ಒಂದು ಕಾರ್ಯಾಚರಣೆಯಲ್ಲಿ ಕಂದಾಯ ಇಲಾಖೆ, ಮುಖ್ಯವಾಗಿ ಅಗ್ನಿಶಾಮಕ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆದವರು, ಅದಲ್ಲದೆ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಮೀನುಗಾರಿಕೆ ಇಲಾಖೆಯವರು, ಎಲ್ಲ ಇಲಾಖೆದವರು ನಮ್ಮ ಜೊತೆ ಸಹಕಾರದಿಂದ ಇವತ್ತು ನಿನ್ನೆಯಿಂದ ಇವತ್ತಿನವರೆಗೂ ಈ ಕಾರ್ಯಾಚರಣೆ ಮುಗಿಯುವಲ್ಲಿ ನಮ್ಮ ಜೊತೆ ಸತತವಾಗಿ ಇದ್ದಾರೆ. ಮತ್ತು ಬೆಳಗ್ಗೆನೇ ನಾವು ಹೇಳಿದ್ವಿ, ಈ ಒಂದು ಬಾಡಿ ಸಿಗುವವರೆಗೆ ನಾವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳಿ. ಈಗ ಎಲ್ಲರ ಒಂದು ಪ್ರಯತ್ನದಿಂದ ಬಾಡಿ ಸಿಕ್ಕಿದೆ. ಬಾಡಿಯನ್ನು ನಮ್ಮ ಜೊತೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಈಗ ಘಟನೆಗೆ ಆಕ್ಚುಲಿ ಒಂದು ತಂತಿ ಬೇಲಿ ಆದ್ರೂ ಕೂಡ ಅವರು ಒಳಗೆ ಹೋಗುವಂತ ಸಾಧ್ಯತೆ ಇದ್ದಿಲ್ಲ ಅಂತೇಳಿ ಜನರು ಹೇಳ್ತಾರೆ. ಈಗ ಈ ಘಟನೆ ಆದ ನಂತರ ಹಾಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಕೆರೆ ಇದೆ. ಈ ಥರ ದುರ್ಘಟನೆಗಳು ಯಾವಾಗೂ ಈ ಕೆರೆಯಲ್ಲಿ ಆಗಿದ್ದಿಲ್ಲ. ಆದರೂ ಈಗ ಶಾಸಕರು ಹೇಳಿದ್ದಾರೆ, ಇಲ್ಲೊಂದು IB ಮಂಜೂರಾಗಿದೆ ಅಂತೆ, ಅದ್ರ ಜೊತೆ ಒಬ್ಬ ಗಾರ್ಡನ್ನು ಸಹಿತ ಇಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವ್ರಿಗೆ ಒಂದು ಪತ್ರವನ್ನು ಬರಿತೀವಿ. ಬರೆದು ಒಂದು ಗಾರ್ಡ್ ಇಡೋಕೆ ಅವ್ರಿಗೆ ಒಂದು ನಿರ್ದೇಶನವನ್ನು ಕೊಡ್ತೀವಿ ಸರ್. ಪ್ರಶಾಂತ್ ಚನಗೊಂಡ್, ತಹಸೀಲ್ದಾರ್, ವಿಜಯಪುರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.